ಮಾಡ್ತಾ ಇದ್ದೇವೆ. ಇದು ಅಂತ್ಯ ಅಲ್ಲ, ಇದು ಆರಂಭ. ಇದು ಅಂತ್ಯ ಅಂತ ಯಾರಾದ್ರೂ ತಿಳ್ಕೊಳ್ಬೇಡಿ, ಇದು ಆರಂಭ. ಕಾರ್ಯಕ್ರಮ ಮುಂದುವರಿಯುತ್ತೆ. ಇವತ್ತೊಂದು ದಿವಸಕ್ಕೆ, ಇವತ್ತೊಂದಿನ ಸಮಾವೇಶಕ್ಕೆ ಈ ಕಾರ್ಯಕ್ರಮ ಮುಕ್ತಾಯ ಆಗೋದಿಲ್ಲ. ನಮ್ಮ ಈ ಹೋರಾಟ ನಿರಂತರವಾಗಿ ಮಹಿಳೆಯರ ಸಮಾನತೆಗಾಗಿ, ಮಹಿಳೆಯರ ಘನತೆಗಾಗಿ ಮತ್ತು ಮಹಿಳೆಯರ ಬದುಕುವ ಹಕ್ಕಿಗಾಗಿ ಮುನ್ನಡೆಯುತ್ತೆ. ಪ್ರಕರಣಗಳು ಸೀರಿ ಪೋಟಿ ಯಾಕೆ ಆಗ್ತದೆ? ಧರ್ಮಸ್ಥಳ ಭಾಗದಲ್ಲಿ ಮಾತ್ರ ಈ ತರ ಯಾಕೆ ನಡೆಯುತ್ತದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸರ್ಕಾರ ಕೊಡಬೇಕು. ಮತ್ತೆ ಈ ನೆಲದಲ್ಲಿ ಮೊಳಕೆ ಹೊಡಿಬೇಕು. ಮತ್ತೊಂದು ಬಾರಿ ಹೇಳ್ತೀನಿ, ಘನತೆ ಮತ್ತು ಪ್ರೀತಿ ಈ ನೆಲದಲ್ಲಿ ಮೊಳಕೆ ಹೊಡಿಬೇಕು ಅನ್ನೋ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. 16/12/2025 ನಿಜವಾಗ್ಲೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಒಂದು ದಿವಸ ಅಂತ ನಾವು ಹೇಳ್ಕೊಳ್ಬೋದು. ಯಾಕಂತ ಹೇಳಿದರೆ ಬೆಳ್ತಂಗಡಿಯ ತಹಸೀಲ್ದಾರ್ ಕಚೇರಿಯ ಮುಂಭಾಗದ ಆ ಒಂದು ವಠಾರದಲ್ಲಿ ನಡೆದಂತಹ ಒಂದು ಪ್ರೋಗ್ರಾಮ್ ಏನಿದೆ, ಮಹಿಳಾ ಹಕ್ಕುಗಳ ಸಂರಕ್ಷಣೆಗೋಸ್ಕರ ಮಾಡಿದಂತಹ ಮಹಿಳಾ ಸಮಾವೇಶ. ಅಂದರೆ ಈ ಒಂದು ಗ್ರಾಮದಲ್ಲಿ ಅಥವಾ ಈ ಒಂದು ತಾಲೂಕಿನಲ್ಲಿ, ಬೆಳ್ತಂಗಡಿ ತಾಲೂಕಿನಲ್ಲಿ ದಶಕಗಳಿಂದ ನಾವು ಕಾಣಲ್ಪಡುವಂತಹ ಕೆಲವೊಂದು ಸನ್ನಿವೇಶಗಳು, ಬೆಳವಣಿಗೆಗಳಿರ್ಬೋದು. ಅದು ಬರೀ ದಶಕಗಳಲ್ಲ, ನಿರಂತರವಾಗಿ ನಡೀತಾ ಇರುವಂತಹ ಒಂದೊಂದು ಪೀಳಿಗೆಯ ನಂತರವೂ ಅದು ಮತ್ತೆ ಮರುಕಳಿಸ್ತಾ ಇರುವಂತಹ ವಿಚಾರ ಆಗಿತ್ತು. ಆದರೆ ದಶಕಗಳಿಂದ ಈ ಒಂದು ಬೆಳವಣಿಗೆಗಳು ಹೊರಗಡೆ ಬಂದಂತಹ ವಿಚಾರ. ಸೊ ಜನರು ಗಮನಿಸಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ವಿಚಾರ. ಎಲ್ಲ ರಾಜ್ಯದಲ್ಲಿ, ದೇಶದಾದ್ಯಂತ ಈ ಒಂದು ಜನ ಮರಣ ಹೊಂದುವಂತಹ ಆ ಒಂದು ಅಂಕಿಅಂಶಗಳೇನಿದೆ, ಅದು ಕೂಡ ಈ ಒಂದು ಧರ್ಮಸ್ಥಳದಲ್ಲಿ ಮರಣ ಹೊಂದುವಂತಹ ಅಂಕಿಅಂಶಗಳು, ಇನ್ನು ಅಸಹಜ ಸಾವುಗಳು, ಇವೆಲ್ಲ ಲೆಕ್ಕಾಚಾರಗಳನ್ನು ತಾಳೆ ಹಾಕಿ ನೋಡುವಾಗ ಒಂದು ದೇಶದಲ್ಲಿ ಆಗಬೇಕಾದಂತಹ ಕಾರ್ಯಚಟುವಟಿಕೆಗಳು, ಬೆಳವಣಿಗೆಗಳು ಬರೀ ಒಂದು ಗ್ರಾಮದಲ್ಲಿ ನಡೀತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಬಹಳಷ್ಟು ಚಿಂತಕರು, ಪ್ರಗತಿಪರರು ನಿನ್ನೆ ಮಾತಾಡಿದರು. ಬಹಳಷ್ಟು ಖುಷಿಯಾಯಿತು. ಮಹಿಳೆಯರು ಒಂದು ರೀತಿಯಲ್ಲಿ ಸದೃಢವಾಗಿ ಇಂತಹ ವಿಚಾರಗಳಲ್ಲಿ ಮಾತುಗಳನ್ನಾಡುವುದು ಬಹಳಷ್ಟು ಅಪರೂಪದಲ್ಲಿ ಅಪರೂಪವಾಗಿ. ನೋಡಿ, ಒಂದು ರೀತಿಯಲ್ಲಿ ನಮ್ಮ ದೇಶದಲ್ಲಿ ಸಮಾನತೆಯನ್ನು ನಾವು ಕೇಳ್ಕೊಂಡು ಬಂದವರು. ಮಹಿಳೆಯರು ಮತ್ತು ಪುರುಷರು ಒಂದೇ ಸಮಾನರು, ಅದರಲ್ಲಿ ಭೇದ ಭಾವ ಇಲ್ಲ, ಜಾತಿ ಪಂಗಡ ಇವೆಲ್ಲವನ್ನು ನಾವು ಮರೆತು ಒಂದಾಗಬೇಕು, ನಾವು ಭಾರತೀಯರು ಅಂತ ಹೇಳಬೇಕು ಅಂತ ನಾವೇನು ಕೇಳ್ಕೊಳ್ತಾ ಇದ್ವು, ಅದು ನಿನ್ನೆ ದಿವಸ ಆ ಒಂದು ಹೋರಾಟದಲ್ಲಿ ಕೊಂದವರು ಯಾರು ಎನ್ನುವಂತಹ ಒಂದು ಹೋರಾಟದಲ್ಲಿ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ ಆದಂತಹ ಒಂದು ವಿಚಾರ. ಬಹಳಷ್ಟು ಖುಷಿಯಾಯಿತು. ಮಹಿಳಾ ಸಮಾವೇಶ ಆಗಿದ್ದರೂ ಕೂಡ ಆ ಒಂದು ಮಹಿಳೆಯರ ಆ ಒಂದು ವೇದಿಕೆ ಏನಿದೆ, ಆ ಒಂದು ವಠಾರ ಏನಿದೆ, ಅದನ್ನು ಸುತ್ತುವರಿದು ಇನ್ನು ನೂರಾರು ಪುರುಷರು ಕೂಡ ಆ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದರು. ನೋಡಿ, ಒಂದು ರೀತಿಯಲ್ಲಿ ಮಹಿಳೆಯರ ಸಂರಕ್ಷಣೆಯನ್ನು ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆ ಯಾವುದೇ ಕರೆ ಇಲ್ಲ, ಪುರುಷರು ಬನ್ನಿ ಅಥವಾ ನಮಗೆ ಬೆಂಗಾವಲಾಗಿ ನಿಲ್ಲಿ, ಏನೂ ಇಲ್ಲ. ಆದರೂ ಕೂಡ ಪುರುಷರು ಬಂದು ಈ ಒಂದು ಮಹಿಳೆಯರನ್ನ ಸುತ್ತುವರಿದು ಈ ಒಂದು ಹೋರಾಟಕ್ಕೆ ಸಾಕ್ಷಿಯಾಗಿದ್ದರು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ನಿನ್ನೆಯ ಎಲ್ಲ ವಿಚಾರ ಬೆಳವಣಿಗೆಗಳನ್ನು ಈ ಒಂದು ಚಾನಲ್ ಮುಖಾಂತರ ತರುವಂತಹ ಪ್ರಯತ್ನಗಳನ್ನು ಮಾಡಿದ್ದೆ. ಇನ್ನೂ ಕೆಲವೊಂದು ಮಾತುಗಳು, ಆ ವೇದಿಕೆಯಲ್ಲಿ ಮಾತನಾಡದೇ ಇರುವಂತಹ ಕೆಲವೊಂದು ವ್ಯಕ್ತಿಗಳನ್ನು ಸ್ವತಃ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಆ ಒಂದು ವಿಡಿಯೋಗಳನ್ನು ಮುಂದಿನ ಅಪ್ಡೇಟ್ಗಳಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇವೆ. ಆದರೆ ನಿನ್ನೆ ಆ ಒಂದು ಹೇಳಿಕೆಗಳು ನೋಡಿ, ಆ ಒಂದು ಮಹಿಳೆಯರು ಪ್ರತಿಯೊಬ್ಬರು ಕೂಡ ಅಲ್ಲಿ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಇದು ಇಲ್ಲಿಗೆ ಕೊನೆ ಆಗುವುದಿಲ್ಲ, ಇದು ಕೊಂದವರು ಯಾರು ಅನ್ನುವಂತಹ ಈ ಒಂದು ಪ್ರೋಗ್ರಾಮ್ ಇಲ್ಲಿಗೆ ಕೊನೆಯಾಗೋಸ್ಕರ ಮಾಡಿದಂತಹ ಪ್ರೋಗ್ರಾಮ್ ಖಂಡಿತ ಅಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದರು. ಮತ್ತು ನಿನ್ನೆ ಕೆಲವೊಂದು ಬೆಳವಣಿಗೆಗಳು ನಡೆಯಿತು. ತಹಸೀಲ್ದಾರ್ ಕಳೆದ ಬಾರಿಯ ಹೋರಾಟದಲ್ಲಿ ನೋಡಿ, ತಹಸೀಲ್ದಾರ್ಗೆ ಮನವಿ ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ತಡೆಯುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು ಅದೇ ಒಂದು ಪೊಲೀಸರು ಆ ತಹಶೀಲ್ದಾರರನ್ನು ವೇದಿಕೆ ಮುಂಭಾಗಕ್ಕೆ ಕರೆದುಕೊಂಡು ಬಂದು ಈ ಒಂದು ಮನವಿಯನ್ನು ಸಲ್ಲಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಿದರು. ತಹಶೀಲ್ದಾರರ, ಪೊಲೀಸ್ ಅಧಿಕಾರಿಗಳ ಮತ್ತು ಇನ್ನಿತರ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಈ ಸಂತ್ರಸ್ತೆಯರ ಋಣ ಇದೆ. ಆ ಋಣನ ಅವರು ಸಾಯೋದ್ರೊಳಗಡೆ, ಅವರ ಅಧಿಕಾರ ಅವಧಿ ಮುಗಿಯೋದ್ರೊಳಗಡೆ ತೀರಿಸ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. SIT ಮೂಲಕನೂ ಸರ್ಕಾರದ ಮೂಲಕನೂ ಈ ಸಂತ್ರಸ್ತೆಯರ ಋಣ ತೀರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಸರ್ ಈ ಕಡೆ ಬೆನ್ನಾಕ್ಬೇಡಿ.
ಪ್ರಯತ್ನಗಳನ್ನ ಮಾಡ್ತೀರಿ ಅಂತ ನಾನು ಎಲ್ಲ ಸಂಘಟನೆಗಳು ಖಂಡಿತ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಅವರ ನಿಗೂಢತೆಗೆ ಭೇದಿಸಬೇಕು. ಅದ್ರ ಬಗ್ಗೆ ನನ್ನ ಕಳಕಳಿಯಿಂದ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಒಂದು ಪತ್ರ ಇದುವರೆಗೆ ಸಲಹಾರಗಳು SIT ನಮಗೆ ಸಮಗ್ರವಾದಂಥ ತನಿಖೆ ಮಾಡಬೇಕು ಮತ್ತು ಈ ಹಿಂದೆ ಆಗಿರುವಂಥ ಪ್ರಕರಣಗಳು ಈಗಾಗಿರುವಂಥ ಪ್ರಕರಣಗಳು ಹೊಸ ಹೊಸ ಸಾವುಗಳು ಅಸಮರ್ಥ ಯೋಜನೆಯ ಸೇರಿದಂತೆ ಎಲ್ಲವನ್ನ ಜೊತೆಗೆ ದೌರ್ಜನ್ಯಗಳನ್ನು ನೀತಿ ಹಿಂಸಾಚಾರವನ್ನು ತಡೆಯಲಿಕ್ಕೆ ಉಗ್ರಪ್ಪ ಸಮಿತಿ, ಧರ್ಮ ಸಮಿತಿ ಸಮಿತಿಗಳು ಕೂಡ ಅದರ ಶಿಫಾರಸುಗಳು ಜಾರಿಯಾಗಬೇಕು. ತಾಲೂಕು ಮಟ್ಟದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿರುವಂಥ ಲೋಕಲ್ ಕಮಿಟಿಗಳು ಸರಿಯಾಗಿ ಕೆಲಸ ಮಾಡಬೇಕು, ಅವು ಜಾರಿಯಾಗಬೇಕು. ಜೊತೆಗೆ ಎಲ್ಲ ಧಾರ್ಮಿಕ ಸ್ಥಳಗಳು ಯಾವುದೇ ಧರ್ಮ ಸೇರಿದೆ ಇರಲಿ ಎಲ್ಲ ಧಾರ್ಮಿಕ ಸ್ಥಳಗಳನ್ನು ಆಂತರಿಕ ದೂರ ಸಮಿತಿಗಳು ರಚನೆ ಆಗಬೇಕು. ಜೊತೆಗೆ ಸಾಕ್ಷಿಗಳು ದೂರುದಾರರು ಅವರೆಲ್ಲರಿಗೂ ರಕ್ಷಣೆ ನೀಡ್ತೀವಿ ಅನ್ನುವಂಥ ಭರವಸೆಯನ್ನ SIT, ರಾಜ್ಯ ಸರ್ಕಾರ ಮತ್ತು ಮಹಿಳಾ ಆಯೋಗ ಬಹಿರಂಗ ಪ್ರಕಟಣೆ ಮೂಲಕ ಒದಗಿಸಬೇಕು. ಎಲ್ಲರಿಗೂ ಭದ್ರತೆ ಒದಗಿಸ್ತೀವಿ ನಾವು, ಇದನ್ನು ನಾವು ಹೇಳ್ತಾ ಇದ್ದೀವಿ. ಜೊತೆಗೆ SITಯ ಪ್ರತಿಯೊಂದು ಪದ ಮತ್ತು ವಾಕ್ಯಗಳ ಲೀಗಲ್ ಸ್ಪಿರಿಟಲ್ಲಿ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ, SITಗೆ ಮತ್ತು ನಿಮ್ಮೆಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರ ವರ್ಗದವರಿಗೆ ನಾವು ಕೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ಬೇಕಾಗಿದೆ ಎಲ್ಲ ಸಂಘಟನೆಗಳು ಅವರ ಬೆಂಬಲ ಕೊಡ್ತೀವಿ. ಸಾಕ್ಷಿಗಳು ಮತ್ತು ದೂರುಗಳು ಕೊಡಕ್ಕೆ ಒಂದು ಭಯಮುಕ್ತವಾದ ವಾತಾವರಣ ಸೃಷ್ಟಿಯಾಗಬೇಕು ಸರ್. ಏಕೆಂದರೆ ದೂರುಗಳು ಕೊಡೋಕ್ಕೂ ಜನ ಬಿಡ್ತಾ ಇದ್ದಾರೆ, ಆದಾಗ ವರ್ತನೆ ತೋರ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಟ್ರಾನ್ಸ್ಪರೆನ್ಸಿ ಇದ್ದರೆ ಮಾತ್ರನೇ ನಂಬಿಕೆ ಬರುತ್ತೆ ವ್ಯವಸ್ಥೆ ಮೇಲೆ. SIT ಆದೇಶ ಪತ್ರದಲ್ಲಿ ಸಂಪೂರ್ಣ ಅಧಿಕಾರ ಕೊಟ್ಟಿದೆ ಮತ್ತು ಬೃಹತ್ತಾದಂಥ ಒಂದು ವ್ಯಾಪ್ತಿ ಕೊಟ್ಟಿದೆ ಸರ್ಕಾರ ಆದೇಶದಲ್ಲಿ. ಸೊ ಸರ್ಕಾರದ ಆದೇಶ ಇರಬೇಕಾದ್ರೆ SITಯ ಕೈಹಿಡಿಯೋದಕ್ಕೆ, ಕೈ ಹಿಡಿಯೋದಕ್ಕೆ ಯಾರಿಗೂ ಅವಕಾಶ ಕೊಡೋದಕ್ಕೆ ನೀವುಗಳು ಎಲ್ಲರೂ ಸೇರಿ ಕೆಲಸ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ಆಗ್ರಹ ಸಾಮಾಜಿಕ ನ್ಯಾಯ ಸಮಿತಿಗಳು ಸಾಮಾಜಿಕ ನ್ಯಾಯ ಸಮಿತಿಗಳು ಇರುವಂಥ ಆ ಸಮಿತಿಗಳು ಸಮರ್ಪಕವಾಗಿ ಕೆಲಸ ಮಾಡಿದರೆ ಖಂಡಿತವಾಗಿದೆ ಈ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಗಳ ಸಮಸ್ಯೆ ಅಲ್ಲಿ ಪೀಳುವರೆ ಇರ್ತಾರೆ, ಪಂಚಾಯತ್ ಒಳಗಡೆ ಎಲ್ಲ ರೀತಿಯಾದ ಅಧಿಕಾರಿಗಳು ಇರ್ತಾರೆ. ಆ ಸಮಿತಿಗಳು ಸಮರ್ಪಕವಾಗಿ ಜಾರಿ ಮಾಡದೇ ಇರ್ತದೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನತೆಗಳಿಗೆ ಓಡಾಡಲಿಕ್ಕೆ ಇದೆ ಅಂತಕ್ಕಂಥ ಪರಿಸ್ಥಿತಿಯೆಲ್ಲ ನಿರ್ಮಾಣ ಆಗಿದೆ. ಈ ಬಗ್ಗೆ ನಮ್ಮ ಜವಾಬ್ದಾರಿಯನ್ನು ನಾವು ಉದ್ದೇಶಿಸಿ ಮಾಡ್ತೀವಿ. ಯಾರು ಅಂತ ಒಂದು ಇಲ್ಲಿ ಹೋರಾಟ ಹಮ್ಮಿಕೊಂಡಿರ್ತೀರ, ಅದ್ರ ಭಾಗವಾಗಿ ನೀವು ನನಗೆ ಒಂದು ಪತ್ರ ಕೊಟ್ಟಿದ್ದೀರಾ, ಇದನ್ನು ಆಗ್ರಹ ಪತ್ರ ಕೊಟ್ಟಿರ್ತೀರಾ. ಇದನ್ನು ತಲುಪಿಸೋದು ಸರ್ಕಾರಕ್ಕೆ ತಲುಪಿಸೋದು ನನ್ನ ಒಂದು ಕರ್ತವ್ಯವಾಗಿರುತ್ತೆ. ಅದರಂತೆ ನಾನು ಸ್ಥಳೀಯ ಪ್ರಶ್ನೆಗಳು ಕೆಲವೊಂದು ಎತ್ತಿಗೂ ಸರ್ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ ಮತ್ತು ಅವೆಲ್ಲ ನೀವು ಮಾಡುವಂಥ ಕೆಲಸಕ್ಕಾಗಿ ಗ್ರಾಮ ಪಂಚಾಯತ್ಗಳ ಗ್ರಾಮ ಪಂಚಾಯತ್ ಸಮಿತಿ ಕರೆಸಿ ಕೆಲವು ಸ್ಥಳೀಯ ಸಮಸ್ಯೆಗಳು ನೀವು ಬಗೆಹರಿಸುವಂಥದ್ದು ಎಲ್ಲರೂ ಹೇಳಿ ಮಾಡಿಸೋದ್ರಿಂದ ನಮ್ಮ ಕರ್ತವ್ಯಗಳಲ್ಲಿ ಏನು ಕೆಲಸ ಮಾಡಬೇಕಾದ್ರೆ ಮಾಡಿದ್ರೆ ಈ ಸಮಸ್ಯೆ ನೀವೆಲ್ಲ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿರ್ತೀರಿ ಸರ್. ದಯವಿಟ್ಟು ಸಂವಿಧಾನದ ಪ್ರಕಾರ ನಿಮ್ಮ ಅಧಿಕಾರವನ್ನು ಮಾಡೋದೇ ಬೇರೆ ಇರ್ತದೆ ಸರ್. ನೀವು ಸ್ಥಳೀಯವಾಗಿ ಮಾಡುವಂಥ ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯಗಳಿದೆಯಲ್ಲ ಸರ್, ನೀವು ಕಳಿಸ್ಬೋದಲ್ಲ, ಅದನ್ನು ಮಾಡಿ ಅಂತ ಆತ್ಮಸಾಕ್ಷಿಗೆ ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಸಾರ್ವಜನಿಕರು ಈ ಸ್ವೀಕರಣೆಗೆ ಸಾಕ್ಷೀಭೂತರಾಗಿದ್ದೀರಿ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ. ಈಗ ಬಹುಮುಖ್ಯವಾದ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಇವೆಲ್ಲ ಬೆಳವಣಿಗೆಯಲ್ಲಿ ಹೋರಾಟದಲ್ಲಿ ಭಾಗಿಯಾದಂತಹ ಸಮಸ್ತ ಮಹಿಳಾ ಬಾಂಧವರಿಗೆ ಎಲ್ರಿಗೂ ಕೃತಜ್ಞತೆಯನ್ನು ಹೇಳ್ತಾ ಮುಂದಿನ ದಿವಸಗಳಲ್ಲಿ ಕೂಡ ಇಂತಹ ಹೋರಾಟಗಳು ನಿರಂತರವಾಗಿರಲಿ. ಈ ಒಂದು ಪ್ರಕರಣದಲ್ಲಿ ಯಾರೂ ಕೂಡ ಬಚಾವಾಗೋದಕ್ಕೆ ಸಮ್ಮತಿಸಬಾರದು. ಸೊ ಕೊಂದವರು ಯಾರು ಅನ್ನುವಂತಹ ಒಂದು ಸಮಾವೇಶ ಬಹಳಷ್ಟು ಪುಷ್ಟಿಯಿಂದ ಎಲ್ಲರಿಗೂ ಒಂದು ರೀತಿಯಲ್ಲಿ ಹೆಮ್ಮೆ ತರುವಂತಹ ವಿಚಾರ. ಮಹಿಳೆಯರೇ ರೆಡಿ ಮಾಡಿಕೊಂಡು, ಮಹಿಳೆಯರೇ ವೇದಿಕೆಗಳನ್ನು ಸಿದ್ಧಪಡಿಸಿ, ಮಹಿಳೆಯರೇ ಮಾತನಾಡಿ, ಮಹಿಳೆಯರ ಹೋರಾಟಕ್ಕೆ ಕರೆ ಕೊಟ್ಟಂತಹ ವಿಚಾರ ಉತ್ತಮ ಬೆಳವಣಿಗೆ ಆಗಿತ್ತು. ಸೊ ಸ್ನೇಹಿತರೆ, ಯಾರಾದರೂ ಒಂದು ಏನೋ ವಿಡಿಯೋಗಳನ್ನು ನೋಡಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.